ಕೊಡ್ತೀನಿ. NMMS ಪರೀಕ್ಷೆ 2022-23ರಲ್ಲಿ ಪತ್ರಿಕೆ 2ರಲ್ಲಿ ಸ್ಯಾಟ್ ವಿಭಾಗ ಇರುತ್ತೆ. ಸ್ಯಾಟ್ನಿಂದ ವಿಜ್ಞಾನದಲ್ಲಿ ಕೂಡ 35 ಪ್ರಶ್ನೆಗಳು ಬರ್ತವೆ. ಇಲ್ಲಿ ಈ ದಿನ ನಾವು 8ನೇ ಪಾಠ ಘರ್ಷಣೆ ಅಂತಕ್ಕಂಥ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು 20 ಪ್ರಶ್ನೆಗಳನ್ನು ನೋಡೋಣ. ಯಾಕೆಂದರೆ 2 ಪ್ರಶ್ನೆಗಳಾದರೂ ಖಂಡಿತವಾಗಿ ಬಂದೇ ಬರ್ತವೆ. ಸೊ ಅದಕ್ಕಾಗಿ ಕ್ಲಿಯರ್ ಆಗಿ ಅದನ್ನು ಏನು ಮಾಡಬೇಕಾಗದ, ಪರಿಕಲ್ಪನೆ ಅರ್ಥೈಸಿಕೊಳ್ಬೇಕಾಗದ. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಸೊ NMMSನಲ್ಲಿ ಸಮಾಜ ವಿಜ್ಞಾನದಲ್ಲಿನೂ ಕೂಡ ವಿಡಿಯೋಗಳಿದ್ದಾವೆ, ಅದರ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದಕ್ಕೂ ಕೂಡ ಅದು ವಿಡಿಯೋಗಳನ್ನು ಸಹಿತ ನೋಡಿ. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ 8ನೇ ತರಗತಿಯಲ್ಲಿ ಸೈನ್ಸ್, SS ಮತ್ತು ಹಿಂದಿ 3 ವಿಷಯಗಳನ್ನು ಹಾಕಿದ್ದೀವಿ. ಮತ್ತು ಈ ಸೈನ್ಸ್, ಹಿಂದಿ, SS ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ. ಪ್ರಶ್ನೋತ್ತರಗಳನ್ನು ಅವುಗಳನ್ನು ಸಹಿತ ನೋಡಿ. ಮೇನಾಗಿ ನಿಮ್ಮ SA ಮತ್ತು FA ಎಕ್ಸಾಮ್ಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಹಿತ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಮತ್ತು ರಾಜ್ಯ ಪಠ್ಯಕ್ರಮ 2 ಕೂಡ ಹಾಕಿದ್ದೀವಿ, ಅವುಗಳನ್ನು ಸಹಿತ ನೋಡಿ. ಶುರು ಮಾಡೋಣ. 8ನೇ ಪಾಠ ಘರ್ಷಣೆ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ 20 ಪ್ರಶ್ನೆಗಳನ್ನು. ಪ್ರಶ್ನೆ 1, ಕಾಯದ ಚಲನೆಯನ್ನು ವಿರೋಧಿಸುವ ಬಲಕ್ಕೆ ಏನಂತ ಕರೀತಾರೆ? ಅದನ್ನು ಘರ್ಷಣಾ ಬಲ ಅಂತ ಕರೀತಾರೆ. ಪ್ರಶ್ನೆ 2, ನಾವು ಎಡದಿಂದ ಬಲಕ್ಕೆ ಬಲ ಪ್ರಯೋಗಿಸಿದರೆ ಘರ್ಷಣಾ ಬಲ ಯಾವ ದಿಕ್ಕಿನಲ್ಲಿ ವರ್ತಿಸುತ್ತದೆ? ಅದು ಬಲದಿಂದ ಎಡಕ್ಕೆ ವರ್ತಿಸ್ತದ. ಅಂದರೆ ಬಲ ಎಡದಿಂದ ಬಲಕ್ಕಿದ್ರೆ ಘರ್ಷಣಾ ಬಲ ಬಲದಿಂದ ಎಡಕ್ಕೆ ಇರ್ತದ, ವೈಸ್ ವರ್ಸ, ವಿರುದ್ಧ ದಿಕ್ಕಿನಲ್ಲಿ. ಪ್ರಶ್ನೆ 3, ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಉಪಯೋಗಿಸುವ ಸಾಧನ ಯಾವುದು? ಅದನ್ನು ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಕರೀತಾರೆ. ಘರ್ಷಣೆಯು ಹೇಗೆ ಉಂಟಾಗುತ್ತದೆ? 2 ಅನಿಯತ ಮೇಲ್ಮೈಗಳ ಸಂಪರ್ಕದಿಂದ ಘರ್ಷಣೆ ಉಂಟಾಗ್ತದೆ. ಅಧಿಕ ಪ್ರಮಾಣದ ಅನಿಯತಗಳು ಎಲ್ಲಿ ಕಂಡು ಬರ್ತವೆ? ಒರಟಾದ ಮೇಲ್ಮೈಗಳಲ್ಲಿ. ಈ ಒರಟಾದ ಮೇಲ್ಮೈಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಅಧಿಕ ಪ್ರಮಾಣದ ಅನಿಯತಗಳು ಕಂಡು ಬರ್ತವೆ. ಘರ್ಷಣಾ ಬಲ ಯಾವುದರಲ್ಲಿ ಹೆಚ್ಚಾಗಿರ್ತದೆ? ಒರಟಾದ ಮೇಲ್ಮೈ ಇರುವಲ್ಲಿ ಘರ್ಷಣಾ ಬಲ ಹೆಚ್ಚಾಗಿರ್ತದೆ. ಪ್ರಶ್ನೆ 7, 2 ಮೇಲ್ಮೈಗಳನ್ನು ಬಲವಾಗಿ ಒತ್ತಿದಾಗ ಘರ್ಷಣಾ ಬಲ ಏನಾಗ್ತದೆ? ಆ 2 ಮೇಲ್ಮೈಗಳು ಬಲವಾಗಿ ಒತ್ತಿದಾಗ ಅಲ್ಲಿರ್ತಕ್ಕಂಥ ಘರ್ಷಣಾ ಬಲ ಏನಾಗ್ತದೆ ವಿದ್ಯಾರ್ಥಿಗಳೇ? ಹೆಚ್ಚಾಗ್ತಾ ಹೋಗ್ತದೆ. ಪ್ರಶ್ನೆ 8, ನಿಚ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವು ಯಾವುದರ ಅಳತೆಯಾಗಿರ್ತದೆ? ಅದು ಸ್ಥಾಯಿ ಘರ್ಷಣೆಯ ಅಳತೆಯಾಗಿರ್ತದೆ. ಪ್ರಶ್ನೆ 9, ಸ್ಥಿರ ಜವದಲ್ಲಿ ಚಲಿಸ್ತಕ್ಕಂಥ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವು ಯಾವುದರ ಅಳತೆಯಾಗಿರುತ್ತದೆ? ಅದು ಜಾರು ಘರ್ಷಣೆ ಅಂತಕ್ಕಂಥದ್ದು ಉತ್ತರ. ಪ್ರಶ್ನೆ 10, ಚಲನೆ ಯಾವಾಗ ಸುಗಮವಾಗ್ತದೆ? ಉತ್ತರ, ಅನಿಯತಗಳ ಪರಸ್ಪರ ಬಿಗಿತದ ನಿವಾರಣೆಯ ಹೆಚ್ಚಿನ ಪ್ರಮಾಣದಲ್ಲಿ ಆದಾಗ ಅಲ್ಲಿ ಚಲನೆ ಬಹಳಷ್ಟು ಸುಗಮವಾಗಿ ನಡೀತದೆ. ಅಪಕರ್ಷಕಗಳು ಎಂದರೆ ಏನು? ಈ ಘರ್ಷಣೆಯನ್ನು ಕಡಿತಗೊಳಿಸ್ತಕ್ಕಂಥ ಪದಾರ್ಥಕ್ಕೆ ಏನಂತ ಕರೀತಾರೆ? ಅಪಕರ್ಷಕಗಳು ಅಂತ ಕರೀತಾರೆ. ಪ್ರಶ್ನೆ 12, ಚಲಿಸುವ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನು ಬಳಸಿ ಘರ್ಷಣೆಯನ್ನು ಏನು ಮಾಡುತ್ತಾರೆ? ನೋಡಿ, ಅಲ್ಲಿ ಚಲಿಸ್ತಕ್ಕಂಥ ಭಾಗಗಳ ನಡುವೆ ಗಾಳಿಯ ಮೆತ್ತೆಯನ್ನು ಬಳಸಿ ನಾವೇನು ಮಾಡ್ಬೋದು? ಅಲ್ಲಿ ಆಗ್ತಕ್ಕಂಥ ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಒಂದು ತಂತ್ರವನ್ನು ನಾವು ಬಳಸಬಹುದು. ಉರುಳು ಘರ್ಷಣೆ ಅಂದರೆ ಏನು? ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧಕ್ಕೆ ಉರುಳು ಘರ್ಷಣೆ ಅಂತ ಕರೀತಾರೆ. ಇದು ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಒಂದು ಕಾಯ ಮತ್ತೊಂದರ ಮೇಲ್ಮೈ ಮೇಲೆ ಉರುಳುವಾಗ ಅದರ ಚಲನೆಗೆ ಉಂಟಾಗುವ ಪ್ರತಿರೋಧಕ್ಕೆ ಉರುಳು ಘರ್ಷಣೆ ಅಂತ ಕರೀತಾರೆ. ಪ್ರಶ್ನೆ 14, ಬಹುತೇಕ ಯಂತ್ರಗಳಲ್ಲಿ ಏನನ್ನ ಬಳಸಿ ವಸ್ತುಗಳನ್ನು ಉರುಳಿಸ್ತಾರೆ? ಸೊ ಮ್ಯಾಕ್ಸಿಮಮ್ ಅಂತಂದರೆ ಬಹುತೇಕ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಯಂತ್ರಗಳಲ್ಲಿ ಬಾಲ್ ಬೇರಿಂಗ್ಗಳನ್ನು ಬಳಸಿ ಏನು ಮಾಡ್ತಾರಪ್ಪ ಅಂದ್ರೆ ವಸ್ತುಗಳನ್ನು ಉಳಿಸ್ಲಿಕ್ಕೆ ಒಂದು ತಂತ್ರವನ್ನು ಬಳಸ್ತಾರೆ. ಪ್ರಶ್ನೆ 15, ಬಾಲ್ ಬೇರಿಂಗ್ಗಳನ್ನು ಸರ್ವೇ ಸಾಮಾನ್ಯವಾಗಿ ಯಾವ ಉಪಕರಣಗಳಲ್ಲಿ ಬಳಸ್ತಾರೆ? ಸೊ ಈ ಬಾಲ್ ಬೇರಿಂಗ್ಗಳನ್ನು ಹೆಚ್ಚಾಗಿ ನಾವೇನು ಮಾಡ್ತೀವಿ ವಿದ್ಯಾರ್ಥಿಗಳೇ? ಸೀಲಿಂಗ್ ಫ್ಯಾನ್ಗಳಲ್ಲಿ, ಅಂದರೆ ತಿರುಗ್ತಕ್ಕಂಥ ಫ್ಯಾನ್ಗಳಲ್ಲಿ. ಆಮೇಲೆ ಈ ಬೈಸಿಕಲ್ಗಳಲ್ಲಿ ನಾವೇನು ಮಾಡ್ತೀವಿ? ಈ ಬಾಲ್ ಬೇರಿಂಗ್ಗಳನ್ನು ಬಳಕೆ ಮಾಡೋದನ್ನು ನಾವುಗಳು ನೋಡ್ತೀವಿ. ಮುಂದಿನ ಪ್ರಶ್ನೆ 16, ತರಲಗಳು ಎಂದರೆ ಏನು? ಸೊ ಯಾವುದಕ್ಕೆ ತರಲಗಳು ಅಂತ ಕರೀತಾರೆ? ನೋಡಿ, ಘರ್ಷಣಾ ಬಲದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅನಿಲ ಮತ್ತು ದ್ರವಗಳಿಗೆ ತರಲಗಳು ಅಂತ ಕರೀತಾರೆ. ಘರ್ಷಣೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅನಿಲ ಮತ್ತು ದ್ರವ
ಎರಡಕ್ಕೂ ಕೂಡ ಸೇರಿ ಏನಂತಾರಪ್ಪ ಅಂದ್ರೆ ತರಲಗಳು ಅಂತ ಕರೀತಾರೆ. ಪ್ರಶ್ನೆ 17, ಘರ್ಷಣಾ ಬಲ ಅವಲಂಬಿಸಿರುವ ಅಂಶಗಳು ಯಾವುವು? ಹಾಗಾದ್ರೆ ಈ ಘರ್ಷಣಾ ಬಲ ಮುಖ್ಯವಾಗಿ ಎರಡು ಅಂಶಗಳನ್ನು ಅವಲಂಬಿಸಿದೆ. ಒಂದು ವಸ್ತುವಿನ ಆಕಾರ, ಎರಡನೇದು ತರಲದ ಸ್ವಭಾವ ಅಂತ ಕರಿತೀವಿ. ಎಷ್ಟು ಆ ವಸ್ತು ಆಕಾರದಲ್ಲಿದೆ, ಓಕೆ, ಆ ತರಲದ ಗುಣ ಸ್ವಭಾವಗಳು ಹೇಗಿದೆ ಅನ್ನೋದು ಆ ಘರ್ಷಣಾ ಬಲದ ಮೇಲೆ ಏನಾಗದಪ್ಪ ಅಂದ್ರೆ ಅವಲಂಬನೆಯನ್ನು ಬೀರಿರ್ತದೆ. ಮುಂದಿನ ಪ್ರಶ್ನೆ 18, ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಏನಾಗಿರ್ತದ? ನೆನಪಿಟ್ಕೊಡ್ರಿ, ಸ್ಥಾಯಿ ಘರ್ಷಣೆಗಿಂತ ಜಾರು ಘರ್ಷಣೆ ಏನಾಗಿರ್ತದ? ಕಡಿಮೆನೇ ಆಗಿರ್ತದ. ಪ್ರಶ್ನೆ 19, ಘರ್ಷಣೆಯನ್ನ ಹೇಗೆ ಹೆಚ್ಚಿಸಬಹುದು? ಅಲ್ಲಿರ್ತಕ್ಕಂಥ ಮೇಲ್ಮೈಗಳನ್ನ ಒರಟು ಮಾಡೋದ್ರಿಂದ, ಆ ಮೇಲ್ಮೈಗಳನ್ನ ಹೆಚ್ಚು ಒರಟನ್ನಾಗಿ ಪರಿವರ್ತನೆ ಮಾಡೋದ್ರಿಂದ ಅಲ್ಲಿ ಘರ್ಷಣೆಯನ್ನು ನಾವೇನ್ ಮಾಡ್ಬೋದು ವಿದ್ಯಾರ್ಥಿಗಳೇ? ಹೆಚ್ಚಿಸಬಹುದು ಅಂತಕ್ಕಂಥದ್ದು. ಪ್ರಶ್ನೆ 20, ತರಲ ಘರ್ಷಣೆಯನ್ನ ಹೇಗೆ ಕಡಿಮೆ ಮಾಡಬಹುದು? ಈ ತರಲಗಳಲ್ಲಿ ಘರ್ಷಣೆ ಆದ್ರೆ, ಈ ತರಲಗಳಲ್ಲಿ ಘರ್ಷಣೆ ಕಂಡು ಬಂದ್ರೆ ನಾವು ಏನ್ ಮಾಡಬಹುದು ಅಂತಂದ್ರೆ ಈ ಚಲಿಸುವ ವಸ್ತುಗಳಿಗೆ ಸೂಕ್ತ ಆಕಾರವನ್ನ ಕೊಡಬೇಕು. ಅಲ್ಲಿ ಸೂಕ್ತವಾದ ಆಕಾರಗಳನ್ನ ಕೊಟ್ಟಿದ್ದೇ ಆದ್ರೆ ಆ ತರಲಗಳಲ್ಲಿ ನಡೀತಕ್ಕಂಥ ಘರ್ಷಣೆಯನ್ನ ನಾವೇನ್ ಮಾಡಬಹುದು ವಿದ್ಯಾರ್ಥಿಗಳೇ? ಕಡಿಮೆಯನ್ನ ಮಾಡಬಹುದು ಅಂತಕ್ಕಂಥದ್ದಿತ್ತು. ಈ ಪಾಠ ಸ್ವಲ್ಪ ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಇಲ್ಲಿಂದ ಕ್ವಶನ್ಸ್ಗಳು ತುಂಬಾ ಸ್ವಲ್ಪ ಕಠಿಣತೆ ಮಟ್ಟಗಳ ಮೇಲೇನೆ ಬರ್ತವೆ, ಅಪ್ಲೈಡ್ ಆಗಿನೇ ಬರ್ತವೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಯಾವೆಲ್ಲ ಕಾನ್ಸೆಪ್ಟ್ಗಳನ್ನ, ವಿಷಯಾಂಶಗಳನ್ನ, ಪರಿಕಲ್ಪನೆಗಳನ್ನ ನೀವು ತಿಳಿದುಕೊಳ್ಳಲೇಬೇಕಾಗಿತ್ತು ಅನ್ನೋದನ್ನ ನಾನು ಏನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಒಂದು 20 ಪ್ರಶ್ನೆಗಳ ಮೂಲಕ ನಿಮಗೆ ಕ್ಲಿಯರ್ ಅನ್ನ ಮಾಡಿದ್ದೀನಿ. ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀವಿ. ವಿಡಿಯೋ ಇಷ್ಟ ಆಗೋಕ್ಕಿಂತ ಮುಂಚೆ ವಿಶೇಷವಾಗಿ ನಮ್ಮದೊಂದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಸೊ ನೀವುಗಳು ಏನ್ ಮಾಡಬೇಕು, ವಿಡಿಯೋಗಳನ್ನ ನೋಡ್ತೀರಿ, ಬಟ್ ನೋಡೋದಕ್ಕಿಂತ ಹೆಚ್ಚಾಗಿ ಅವುಗಳನ್ನ ಏನ್ ಮಾಡಬೇಕು? ಶೇರ್ಗಳನ್ನ ಮಾಡಬೇಕು. ಆ ವಿಡಿಯೋಗಳು ಎಷ್ಟು ಶೇರ್ ಆಗ್ತವೆ, ಅವುಗಳು ಎಷ್ಟು ಲೈಕ್ಗಳನ್ನ ಬರ್ತವೆ, ಅದ್ರ ಮೇಲೆ ನಮಗೆ ಏನಾಗ್ತದಪ್ಪ ಅಂದ್ರೆ ಇನ್ನೊಂದಿಷ್ಟು ಮೋಟಿವೇಶನ್ಗಳನ್ನ ಸಿಗ್ತದ. ಅಂದ್ರೆ ನಾವು ಇನ್ನಷ್ಟು ವಿಡಿಯೋಗಳನ್ನ ನಿಮಗಾಗಿ ನಾವೇನ್ ಮಾಡಬೇಕು? ಸಿದ್ಧವನ್ನ ಪಡಿಸಬೇಕು ಅನ್ನೋದನ್ನ. ಸೊ ಆ ಕಾರಣಕ್ಕಾಗಿ ವಿದ್ಯಾರ್ಥಿಗಳೇ ನಾವು ನಿಮ್ಗೆ ಹೇಳ್ತಕ್ಕಂಥದ್ದು, ದಯಮಾಡಿ ವಿಡಿಯೋಗಳನ್ನ ವ್ಯೂ ಮಾಡಿದ ಕೂಡಲೇ ಒಂದು 5 ಜನರಿಗಾದ್ರೂ ಕೂಡ ತಾವು ಶೇರ್ ಮಾಡಿದ್ದೆ ಆದ್ರೆ ಅವರು ಕೂಡ ಈ ವಿಡಿಯೋಗಳನ್ನ ಖಂಡಿತವಾಗಿ ನೋಡ್ತಾರೆ, ಇಷ್ಟಪಡ್ತಾರೆ, ಜ್ಞಾನವನ್ನ ಹೆಚ್ಚಿಸ್ಕೊಳ್ತಾರೆ ಅಂತ ನಾವೇನ್ ಮಾಡ್ಬೋದು? ಹೇಳ್ಬೋದು. ಸಿಗ್ತೀನಿ